ಈಗ ಕೊತ್ತಲವಾಡಿಗೆ ದುಡ್ಡು ಯಾರ್ದು ಹಾಗಾದ್ರೆ? ನಂದು ಯಶೇ ಕೊಟ್ಟಿರೋದು. ಯಶು ಯಾವಾಗಲೂ ನಂಗೆ ಅಕೌಂಟಿಗೆ ದುಡ್ಡು ಕೊಡ್ತಾ ಇರ್ತಾನೆ. ಅವನು ಯಾವಾಗಲೂ ಏನಂದರೆ ನಂಗೆ ಬೇಕು ಅಂದರೆ ಕೊಡ್ತಾನೆ. ಬಟ್ ಯಶದೇ ದುಡ್ಡು, ಯಶದು ಬರುತ್ತೆ, ನಂದು ಬರುತ್ತೆ. ನನಗೆ ಕೆಲವೆಲ್ಲ ಕೊಡ್ತಾನೆ, ಅವ್ನು ಕೊಟ್ಟರೆ ಯಾವಾಗಲೂ ಕೊಡ್ತಾನೆ. ಬಟ್ ಈ ಸಿನಿಮಾಗೆ ದುಡ್ಡು ಹಾಕಿರೋದು ನನ್ನ ದುಡ್ಡು, ನನ್ನ ಅಕೌಂಟು. ಯಶು ಇದರಲ್ಲಿ ಏನು ಗೊತ್ತು, ಯಶ್ಗೂ ಏನಾದರೂ ಪರ್ಸೆಂಟೇಜ್ ಪಾಲ್ ಕೊಡ್ಬೇಕಾ? ನಮ್ಮಲ್ಲಿ ಅವ್ರ ಹತ್ರ ಇಸ್ಕೊಳ್ಳೋದು ಬಿಟ್ಟು ಕೊಡಕ್ ಬೇರೆ ಹೋಯ್ತಾರೇನ್ರಿ? ನೀವೊಂದು ಮಗಂತ ಇಸ್ಕೊಳ್ಳೋದು ಏನಿದ್ರು ಕೊಡ್ಬೇಕು. ಪ್ರತಿಯೊಂದು ನೋಡಿ, ಈ ಚಾನೆಲ್ ಮುಖಾಂತರ ಪ್ರತಿಯೊಂದು ತಾಯಿರಿಗೂ ಹೇಳ್ತೀನಿ, ತಾಯಿ ಹಕ್ಕು ಮಕ್ಳ ಹತ್ರ ದುಡ್ಡು ಇಸ್ಕೊಳ್ಳೋದು. ಮಕ್ಳು ಎದುರ್ಕೋಬೇಕು ಹೊರತು ತಾಯಿ ಎದುರ್ಕೋಬಾರ್ದು. 100%. ಯಾಕ್ರಿ ಎದುರ್ಕೋಬೇಕು? 35 ವರ್ಷ ಸಾಕಿಲ್ವಾ? ಹೌದು, ಮತ್ತೆ ಯಾಕೆ ಸಾಕ್ಬೇಕು? ನಿಜ. ನಾವು ಸಾಕಿಲ್ವೇನ್ರಿ? ಸುಮ್ನೆ ಕೊಡ್ತಾರ? ಯಾರಿಗೆ ಕೊಡ್ತಾರೆ? ಹೆತ್ತು ಸಾಕೋದಿದೆಯಲ್ಲ, ಅವನೇನ್ ಸ್ಲಮ್ ಅಲ್ಲಿ ಇದಾನ ಅಥವಾ ಪ್ಯಾಲೇಸ್ ಅಲ್ಲಿ ಇದ್ರಲ್ಲಿ ಜೆಟ್ ಅಲ್ಲಿ ಓಡಾಡ್ತಾನಲ್ರಿ? ಕೊಡದೆ ಯಾಕ್ರಿ ಕೊಡಲ್ಲ? ಅಂದ್ರೆ ಏನಾದ್ರು ಅಯ್ಯೋ ಪಾಪ ಏನೋ ಅವ್ನ ಹೆಂಡತಿ ಮಕ್ಳಿಗೆ ಊಟ ಇಲ್ಲ, ನಾವು ಹೋಗುವಂತ ಹಂಗಿದಾನೇನ್ರಿ? ಅವ್ನು ಯಾಕ್ರಿ ಕೊಡ್ಬಾರ್ದು? ಚೆನ್ನಾಗಿ ಹೇಳಿದ್ರೆ ಇನ್ನು ಕೊಡ್ತಾ ಇರ್ಬೇಕು ಅವನು. ನಾವು ಪರ್ಸೆಂಟೇಜ್ ಬೇರೆ ಕೊಡ್ತಾರ, ಅವ್ರಿಗೆ ಇಸ್ಕೊಳ್ಳೋದು ಲಾಭ ಏನು ಮಾತಾಡಂಗಿಲ್ಲ. ಅವೆಲ್ಲ ಇಲ್ಲ ರೀ. ನಮ್ಮ ಮನೇಲಿ ಏನ್ ಗೊತ್ತಾ, ಯಾರಿಗ್ ಮಾಡ್ತಾ ಇದೀವಿ? ನಾವು ಮಾಡೋದು ಯಾರಿಗೆ? ನಾವು ಅಲ್ಲ, ಅವನಿಗೆ ಅಲ್ವಾ ನಾವು ಕಷ್ಟಪಟ್ಟು ಈಗ ಬಂತು ಲಾಭ, ನಾವ್ ಯಾರಿಗೆ ಕೊಡ್ತೀವಿ? ಆಡಿಯನ್ಸ್ ಕರ್ತ್ ಕೊಡ್ತೀವ? ಅವನಿಗೆ ತಾನೆ. ಅವ್ರಿಗೆ ಕೊಡ್ಬೇಕು, ಮೊಮ್ಮಕ್ಳಿಗೆ ಕೊಡ್ಬೇಕು, ಏನೇ ಇದ್ರು ಅಲ್ಲೇ ಅಲ್ವಾ ಫ್ಯಾಮಿಲಿಗೆ ಬರೋದು. ನಮ್ಮನೇಲಿ ತುಪ್ಪ ಎಲ್ಲೋಯ್ತು ಅಂದ್ರೆ ರೊಟ್ಟಿಲೋಯ್ತು ಅಂತ ಅಷ್ಟೇ, ರೊಟ್ಟಿಯಲ್ಲಿ ಹೋಟೆಲ್ ಹೋಯ್ತು. ನಮ್ಮನೇಲಿ ಆ ಥರ ಎಲ್ಲ ಎಷ್ಟು ಕೊಟ್ಬಿಟ್ಟು ವಾಪಸ್ ಕೇಳೋದೆಲ್ಲ ಇಲ್ಲ. ಇನ್ನು ಯಶತ್ರ ನಾನು ಇಸ್ಕೊಡೋದು. ಸೂಪರ್. ಅದು ಎಲ್ಲ ತಾಯಿರು ಮಾಡಬೇಕು, ಅದು ಅವ್ರ ಇಷ್ಟ. ನಾನು ಎದುರ್ಕೊಳ್ಳಲ್ಲ, ಅವ್ರು ಎದುರ್ಕೊಂಡ್ರೆ ನಾನು ಏನು ಮಾಡಲಿ? ನಿಜ. ಹೌದು, ಮಕ್ಕಳನ್ನ ದುಡ್ಡು ಕೇಳೋ ಹಕ್ಕು ತಾಯಿದಿದೆ, ಸಾಕ್ಬೇಕು. ಈಗ ಹಳೆ ಕಾಲದಲ್ಲಿ ಏನು ಮಾಡೋರು ಹೇಳಿ ಇಮ್ರಾನ್? 5 ಮಕ್ಳಿರೋರು, ಒಬ್ಬ ಸಿಟಿಗೆ ಹೋಗಿ ದುಡಿಯೋನು, ಒಬ್ಬ ಹೊಲದಲ್ಲಿ ದುಡಿಯೋನು, ಕಡೆಯವರೆಗೂ ಅಪ್ಪ ಅಮ್ಮನ ಸುಖವಾಗಿ ನೋಡ್ಕೊಳ್ಳೋರು. ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು. ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಾನು ಜವಾಬ್ದಾರಿ ಕೊಟ್ಟಿದ್ದೀನಿ, ಅವ್ನು ನೋಡ್ಕೋಬೇಕು. ನಮ್ಮನ್ನೆಲ್ಲ ಯಾಕೆ ನೋಡ್ಕೊಳ್ಳೋದು? ನಿಜ. ಟೀಸರ್ ಆದ್ಮೇಲೆ ಏನಾದರೂ ಟೀಸರ್ ನೋಡಿದ್ರಾ, ರಿಯಾಕ್ಟ್ ಮಾಡಿದ್ರಾ? ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ಟೀಸರ್ ನಾನು ನೋಡಿದೆ, ವಿತೌಟ್ ಡೈಲಾಗ್, ಮ್ಯೂಸಿಕಲ್ಲಿ ಆ ಬ್ಯಾಕ್ಗ್ರೌಂಡ್ ಸ್ಕೋರು ಆ್ಯಂಡ್ ಆಫ್ ಕೋರ್ಸ್ ಪೃಥ್ವಿ ಅಂಬರ್ ಅವರ ಆ್ಯಕ್ಟಿಂಗು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ, ಪ್ರಾಮಿಸಿಂಗ್ ಆಗಿ ಬಂದಿದೆ. ಸೊ ಏನು ಹೇಳಿದ್ರು ಯಶ್ ಅವ್ರು? ಏನಾದ್ರು ಹೇಳಿದ್ರೆ? ಯಶ್ ಅವರು ನಮ್ಮ ಕಾರ್ತಿಕ್ಕು, ನಮ್ಮ KRG ಕಾರ್ತಿಕ್ಕು, ಆಮೇಲೆ ಇನ್ನು ಯೋಗಿ ಅವ್ರಿಗೆಲ್ಲ ತೋರಿಸಿದಾಗ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ ಅಂತ ಹೇಳಿದ್ರು. ಚೆನ್ನಾಗಿ ಮಾಡಿ ಅಂದರೆ ಗೊತ್ತಾ ಅವನಿಗೆ, ಅಮ್ಮ ಹೆಲ್ಪ್ ತಗೊಳ್ಳಲ್ಲ ಅಂತ ಅವನಿಗೆ ಗೊತ್ತು. ಅಮ್ಮಂಗೆ ಅದೆಲ್ಲ ಇಷ್ಟ ಇಲ್ಲ, ಏನೋ ಮಾಡ್ತಾವ್ರೆ ಮಾಡಲಿ. ಇದಾರಲ್ಲ ಸುತ್ತ ನಮ್ಮ ಹುಡುಗರೇ ತಾನೇ ಇರೋದು. ಹುಡುಗರು ಯಾರು ಬೇಕೀಗ ನೀವು ನಮ್ಮವರೇ, ಖಂಡಿತ ಎಲ್ಲರೂ ನಮ್ಮವರೇ ಮಾಡ್ತಾರೆ ಅಂತ ಗೊತ್ತಾ ಅವನಿಗೆ. ನಿಮ್ಮವರು, ಹಾಸನದವರು, ಎಲ್ಲದಕ್ಕಿಂತ ಹೆಚ್ಚಿಗೆ ನೀವೆಲ್ಲ ಈಗ ಯಾಕೆ ಪಾಪ ಈಗ ನಾನು ಬಂದಿದ್ದೀನಿ ಅಂದಾಗ ಈಗ ಯಾರಿಲ್ಲ ಅಂದ್ರೂ ನಾನು ಎಲ್ಲೋ ಸಿಕ್ಕಿದ್ರು ರೇಮನ್ ಅಮ್ಮ ಅಪ್ಪ ಅಂತ ನೋಡ್ಕೊಂಡು ಎಲ್ರಿಗೂ ನಾವು ಅದು ಹೆಂಗೆ ಹೇಳಿದೆ ಹೇಳಿ? ನಮಗೆ ಕರ್ನಾಟಕದ ಜನಕ್ಕೆ ಎಲ್ಲೇ ಹೋದ್ರು ನನ್ನ ಆಟೋದವ್ರು ಏನು ಮಾಡ್ತಾರೆ ಗೊತ್ತಾ? ಹತ್ಬಿಟ್ರೆ ದುಡ್ಡು ಇಸ್ಕೊಳ್ಳಲ್ಲ ನನ್ನ ಹತ್ರ. ಆಮೇಲೆ ಅಯ್ಯೋ ಏನಮ್ಮ ಶಿವ ಪಾರ್ವತಿ ಇದ್ದಂಗೆ ನೀವು ನಮ್ಮ ಬಾಸ್ನ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕಿಂತ ಇನ್ನೇನು ಬೇಕು? ಎಲ್ಲ ಜನನೇ ಕೊಟ್ಟಿರೋದು ನಮ್ಗೆ. ಇವತ್ತು ನಾವೇನೇ ಆಗಿದ್ರು ಜನಗಳಿಂದ. ನಮಗೂ ಸಿನಿಮಾ ನೋಡ್ತಾರೆ ಖಂಡಿತ. ನಮ್ಮ ಟೀಮ್ಗೆ ಅರ್ಸಿ, ನಮ್ಮೊಬ್ರಿಗಲ್ಲ ಇದು, ನಮ್ಮ ಟೀಮಲ್ಲಿ ಎಷ್ಟೋ ಹುಡುಗರು, 9 ಹುಡುಗರೇನೋ ನಾವು ಹೊಸಬ್ರಿಗೆ ಕೊಟ್ಟಿದ್ದೀವಿ ಅಂತ ಕರೆಕ್ಟಾಗಿ ಲೆಕ್ಕ ಹಾಕಿಲ್ಲ. ನಮ್ಮ ಡೈರೆಕ್ಟರ್ ಕೇಳಬೇಕು. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರು ಎಲ್ಲರಿಗೂ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶನೇ ಅದು. ಬೆಳೆದು ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಬಟ್ ಚಿಕ್ಕ ಬಜೆಟಲ್ಲಿ ನಾವು ಬರ್ಬೋದು, ಎಷ್ಟು ಬರೋಕ್ಕಾಗಲ್ಲ. ಈಗ ಎಷ್ಟು ದೊಡ್ಡದು ಮಾಡಿರೋದ್ರಿಂದ ಚಿಕ್ಕದಾಗಿ ಬರೋಕ್ಕಾಗಲ್ಲ. ಅವನು ನಾವು ಚಿಕ್ಕದಾಗಿ ಹೋಗೋಣ ಅಂತ. ನಿಜ. ಎಸ್, ಸಿನಿಮಾ ಕಂಪ್ಲೀಟ್ ಆಗಿದೆಯಮ್ಮ? ಈಗ ಆಗಸ್ಟ್ 1 ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸಿನಿಮಾ ಕಂಪ್ಲೀಟ್ ಆಗಿದೆ, ಆಗಸ್ಟ್ 1 ಬರ್ತಾ ಇದ್ದೀವಿ. ದಯವಿಟ್ಟು ಆಡಿಯನ್ಸ್ ಎಲ್ಲ ಬಂದು ಸಿನಿಮಾ ನೋಡಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು, ಒಳ್ಳೇದು ಕೆಟ್ಟದ್ದು ಹೇಳಬೇಕು. ಪ್ರತಿ ಆಡಿಯನ್ಸು ನಮ್ಮ ಎಲ್ಲ ಅಭಿಮಾನಿಗಳು ಏನು ಹೇಳಿ, ನಮ್ಮ ಧ್ರುವ ಸರ್ಜಾ, ದರ್ಶನ್ನು, ಶಿವಣ್ಣ, ಉಪೇಂದ್ರ, ಆಮೇಲೆ ನಮ್ಮ ಗಣೇಶು, ಎಲ್ಲರೂ ಯಾರನ್ನೇ ಮರ್ತಿದ್ರು ಬೇಜಾರು ಮಾಡ್ಕೋಬೇಡ್ರಪ್ಪ. ನಮ್ಮ ಸುದೀಪು ಮತ್ತು ಯಶ್ ಅಭಿಮಾನಿಗಳು, ಮತ್ತು ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಯಾರ್ಯಾರು ಇದ್ದಾರೆ, ಸಣ್ಣ ಪುಟ್ಟ ದೊಡ್ಡವರು ಎಲ್ಲರ ಅಭಿಮಾನಿಗಳು ಬಂದು ನಮ್ಮ ಕೊತ್ತಲವಾಡಿ ಸಿನಿಮಾ ನೋಡಿ ಹರಿಸ್ಬೇಕು. ಅವರು ನಮ್ಮ ಟೀಮ್ಗೆ ತುಂಬ, ನೀವು ಬಂದು ಸಿನಿಮಾ ನೋಡೋದ್ರಿಂದ ನಮ್ಮ ಟೀಮ್ಗೆ ಒಂದು ಒಳ್ಳೆ ಸ್ಟ್ರೆಂತ್ ಕೊಟ್ಟು ಒಂದಷ್ಟು ಹೊಸ ಪ್ರತಿಭೆಗಳನ್ನ ನೀವು ಕೊಟ್ಟಂಗಾಗುತ್ತೆ ಆಡಿಯನ್ಸ್. ಏನಂತೀರಿ? ನಾವು ದುಡ್ಡು ಹಾಕಿ ದೊಡ್ಡದಲ್ಲ. ನಮ್ಮ ಒಳ್ಳೆ ಕ್ಯಾಮ್ರಾಮೇನು ನಮ್ಮ ಕಾರ್ತಿಕ್ ಅಂತ ಮಾಡಿದ್ದಾರೆ. ಎಲ್ಲರೂ ಕೇಳ್ತಾರೆ, ಎಲ್ಲೋದ್ರೂ ಕೇಳ್ತಾರೆ. ಏನಂತ ಗೊತ್ತಾ? ಅಮ್ಮ ಯಾರಮ್ಮ ಕ್ಯಾಮ್ರಾಮೇನ್? ನಮ್ಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ಗೊತ್ತಾಗಿಲ್ಲ, ಅವ್ರು ಕೇಳ್ತಾರೆ. ಆಮೇಲೆ ನಮ್ಮ ಡೈರೆಕ್ಟ್ರನ್ನ ಕೇಳ್ತಾರೆ, ಅಮ್ಮ ಯಾಕಮ್ಮ ಹೊಸಬ್ರಿಗೆ ಕೊಟ್ಟಿದ್ದೀರಾ ಅಂತ. ನಮ್ಗೆ ಹೊಸಬ್ರು ಅಂತ ಯಾವತ್ತೂ ಅನಿಸಿಲ್ಲ. ಬಟ್ ಅವರು ಒಳ್ಳೆ
ಎಕ್ಸ್ಪೀರಿಯನ್ಸ್ ಅವರು ಇಂಡಸ್ಟ್ರಿಯಲ್ಲಿ ಒಂದು 15-16 ವರ್ಷ ಕೆಲಸ ಮಾಡಿದ್ದಾರೆ, ಆಮೇಲೆ ಕಲ್ತಿದ್ದಾರೆ. ಈಗ ನನ್ನ ಹೊಸಬ್ಳು ಅಂತೀರ, ನಾನು ಹೊಸಬ್ಳು ಅಂತ ನಂಗೆ ಯಾವತ್ತೂ ಅನ್ಸಲ್ಲ. ಯಾಕೆ ಹೇಳಿ, ನಾನು ದಿನಾ ಮನೇಲಿ ಎಷ್ಟು ನೋಡಿದ್ದೀನಿ. ಸಿನಿಮಾ ಬಗ್ಗೆ ಮಾತಾಡಿದ್ದೀವಿ, ಸಿನಿಮಾದಲ್ಲಿ ದಿನಾ ಮನೇಲಿ ನೋಡಿ 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 ಬಂದ್ಬಿಟ್ಟಿದೆ ನಮಗದು. ನಾವಿನ್ನೇನು ಆಚೆ ಹೋಗಿ ಏನೂ ಮಾಡಿಲ್ಲ, ಎಲ್ಲೂ ಟೂರ್ ಹೋಗಿದ್ದಿಲ್ಲ, ಎಲ್ಲೂ ಹೋಗಿಲ್ಲ. ನಾವು ಬರೀ ಯಶನ್ನು ನೋಡ್ಕೊಂಡು ಯಶಕ್ಕೆ ಕೆಲಸ ಮಾಡ್ಕೊಂಡು ಇಷ್ಟು ವರ್ಷ ಮಾಡಿದ್ದೀವಿ.